ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ವೆರಿ ಬ್ಯೂಟಿಫುಲ್ ಕ್ರೀಪರ್ ಪ್ಲ್ಯಾಂಟು ಗಾರ್ಲಿಕ್ ವೈನ್. ಸ್ನೇಹಿತರೆ, ಇದ್ರ ಹೆಸರು ನೋಡಿ. ಸ್ನೇಹಿತರೆ, ಇದ್ರದ್ದು ಕೇರ್ ಬಗ್ಗೆ ನೋಡೋಣ. ಇದ್ರದ್ದು ನೇಟಿವ್ ಬಂದುಬಿಟ್ಟು ಸೌತ್ ಅಮೇರಿಕಾ. ಸ್ನೇಹಿತರೆ, ಟ್ರಾಪಿಕಲ್ ಪ್ಲ್ಯಾಂಟ್, ಪರ್ಮನೆಂಟ್ ನೋಡಿ. ಸ್ನೇಹಿತರೆ, ಯಾವಾಗಲೂ ವರ್ಷ ಇದೇ ಥರ ಹೂ ಬಿಡೋ ಪ್ಲ್ಯಾಂಟು. ಸ್ನೇಹಿತರೆ, ಇದು ಸಮ್ಮರಲ್ಲಿ ಸ್ವಲ್ಪ ಕಡಿಮೆ ಬೆಳೆಯೋದು. ಮಾನ್ಸೂನ್ ಸೀಸನ್ನಲ್ಲಿ ನೋಡಿ, ಚಳಿಗಾಲದಲ್ಲೆಲ್ಲ ಸೂಪರಾಗಿ ಬರುತ್ತೆ. ಸ್ನೇಹಿತರೆ, ಇದು ಯಾವಾಗಲೂ ಹೂವು ಬಿಡ್ತಾನೇ ಇರುತ್ತೆ. ಸನ್ ಲವಿಂಗ್ ಪ್ಲ್ಯಾಂಟ್. ಸ್ನೇಹಿತರೆ, ಬಿಸಿಲು ಯಾವಾಗಲೂ ಇರಬೇಕು. ಇದಕ್ಕೆ ಬಿಸಿಲಲ್ಲಿ ಇಟ್ಟರೆ ಸೂಪರಾಗಿ ಯಾವಾಗಲೂ ಹೂವು ಬಿಡ್ತಾನೇ ಇರುತ್ತೆ. ಸ್ನೇಹಿತರೆ, ಹೂವು ಬಿಟ್ಟರೆ ಇದು ಹಾಗೆ ಗೊಂಚಲಾಗಿ ಬಿಡುತ್ತೆ. ಸ್ನೇಹಿತರೆ, ಹಂಗೆ ಕ್ರೀಪರ್ ಥರ ಕೆಳಗಡೆ ನೇತಾಡ್ತಾ ಇರುತ್ತೆ ನೋಡಿ. ಯಾರಾದರೂ ನೋಡೋರು ಕೂಡ ಅಷ್ಟೇ. ಸ್ನೇಹಿತರೆ, ಇದು ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ಬಿಟ್ಟು ಹೋಗ್ತಾರೆ. ಆ ಥರ ಇದು ಇನ್ನೂ ಸ್ಟಾರ್ಟಿಂಗ್, ಇವಾಗ ತಾನೇ ಬಿಡ್ತಾ ಇದೆ. ಇದು ಸ್ವಲ್ಪ ಸೇಫ್ ಮಾಡಿ ನೀವು ದೊಡ್ಡ ಪಾಟಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಇದು ಆರಾಮಾಗಿ ಇನ್ನೂ ದೊಡ್ಡದೋಗುತ್ತೆ. ಸ್ನೇಹಿತರೆ, ನಿಮ್ಮ ಮನೆ ಮುಂದ್ಗಡೆ ಇಲ್ಲ ದೊಡ್ಡದು ಕಾಂಪೌಂಡು ಎಂಟ್ರೆನ್ಸ್ ನಿಮ್ಗೆ ಸ್ವಲ್ಪ ಜಾಗ ಇದ್ದರೆ ಟ್ರಾಪಿಕಲ್ ಪ್ಲ್ಯಾಂಟ್ ಆ ಥರ ಗಾರ್ಡನ್ ಮಾಡ್ತೀರಲ್ಲ, ಆ ಥರದ್ರಲ್ಲಿ ನೀವು ಎಂಟ್ರೆನ್ಸಲ್ಲಿ ನಿಮಗೆ ಗೇಟ್ ಮೇಲೆ ಕೂಡ ಕ್ರೀಪರ್ ಥರ ಇದು ಬಿಡ್ಬೋದು. ಸ್ನೇಹಿತರೆ, ಬಳ್ಳಿ ಟೈಪ್ ಥರ ಎದುರುಗಡೆ ನೇತಾಡ್ತಾನೇ ಇರುತ್ತೆ ನೋಡಿ. ಸ್ನೇಹಿತರೆ, ಈ ಥರ ಹೂವಿನ ಗಿಡಗಳೆಲ್ಲ ಎಲ್ಲರ ಮನಸ್ಸನ್ನ ಕದ್ದು ಬಿಡುತ್ತೆ. ಸ್ನೇಹಿತರೆ, ಅಷ್ಟು ಸೂಪರ್ ಸ್ಮೆಲ್ ಕೂಡ ಇದು ಇರುತ್ತೆ. ಸಾಯಂಕಾಲ ಹೊತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ನೋಡಿ. ಇದ್ರದ್ದು ಎಲೆ ಕೂಡ ಕ್ರಷ್ ಮಾಡಿ ನೀವು ಸ್ಮೆಲ್ ಮಾಡಿ ನೋಡಿ, ಒಂಥರ ಗಾರ್ಲಿಕ್ ವಾಸನೆ ಥರ ಸ್ಮೆಲ್ ಬರುತ್ತೆ. ಸ್ನೇಹಿತರೆ, ಇದು ಆಮೇಲೆ ಇದು ನೋಡಿ, ಕಟ್ಟಿಂಗಲ್ಲಿ ಕೂಡ ಈಸಿಯಾಗಿ ಬರುತ್ತೆ. ಸ್ನೇಹಿತರೆ, ನೋಡಿ ಇದು ಸ್ಟೆಮ್ಮು ನೋಡ್ತಾ ಇದ್ದೀರಾ. ಯಾವುದಾದ್ರೂ ನೋಡಿ ಸ್ಟೆಮ್ ತೊಗೊಂಬಿಡಿ. ಈ ಥರ ತೊಗೊಂಡು ಒಂದು ನೋಡಿ 6 ಇಂಚ್ ಥರ ಯಾವುದಾದ್ರೂ ತಗೊಂಡು ಇದು ಕಟ್ ಮಾಡಿ ನೀವು ಇಟ್ಟರು ಒಂದು ಸ್ವಲ್ಪ ಅರಿಶಿನ ಡಿಪ್ ಮಾಡಿ, ಇಲ್ಲ ಅಳೋವಿರಾ ಡಿಪ್ ಮಾಡಿ ಇಕ್ಬಿಟ್ರು ಆರಾಮಾಗಿ ಬರುತ್ತೆ. ಸ್ನೇಹಿತರೆ, ಇಲ್ದಿದ್ರೆ ಇದು ನರ್ಸರಿಗಳಲ್ಲಿ ಸಿಗುತ್ತೆ. ಸ್ನೇಹಿತರೆ, 250 ಇದು 200-250ಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ. ಇದು ದೊಡ್ಡದು ಬಂದುಬಿಟ್ಟು ಇದರಲ್ಲೇ ನಿಮಗೆ ದೊಡ್ಡದು ಸಿಗುತ್ತೆ. ಸ್ನೇಹಿತರೆ, ಅದು 1000 ರೂಪಾಯಿ 1200 ರೂಪಾಯಿ ಹೇಳ್ತಾರೆ. ಅದು ಕೂಡ ನೀವು ಅದೇ ಥರ ನಿಮ್ಗೆ ದೊಡ್ಡದು ಬೇಕಂದರೆ ಕೂಡ ದೊಡ್ಡದು ತಗೊಂಡು ಕೂಡ ಇಟ್ಕೊಬೋದು. ಸ್ನೇಹಿತರೆ, ಅದರಲ್ಲಿ ತುಂಬ ಹೂವು ಬಿಡ್ತಾ ಇರುತ್ತೆ. ಆದರೆ ಅದು ಕೂಡ ನೀವು ಸೇಫ್ ಮಾಡಿ ಇಟ್ಕೊಬೋದು ವರ್ಷ. ಓಕೆನಾ ಸ್ನೇಹಿತರೆ. ಇದು ನೀವು ಅಷ್ಟು ದೊಡ್ಡದು ನಿಮಗೆ ತಗೊಳಕ್ಕಾಗಲ್ಲ ಅಂದರೆ ಇದರಲ್ಲೇ ನೀವು ಸೇಫ್ ಮಾಡಿ ಇದೇ ದೊಡ್ಡದಾಗಿ ಮಾಡ್ಬೋದು ನೀವು. ಸ್ನೇಹಿತರೆ, ಸ್ವಲ್ಪ ದಿನ ಆದಮೇಲೆ ಇದೇ ದೊಡ್ಡದಾಗುತ್ತೆ. ಒಂದು ಸ್ವಲ್ಪ ನೀವು ಅದಕ್ಕೆ ಸಪೋರ್ಟ್ಗೆ ಏನಾದರೂ ಇಟ್ಬಿಟ್ರೆ, ಸಪೋರ್ಟ್ಗೆ ಇಟ್ಬಿಟ್ಟು ನೀವು ಶೀಟ್ ಮಣಿ ಆಗಲಿ, ಇಲ್ದಿದ್ರೆ ಯಾವುದೇ ಇದಾಗಲಿ, ಇಲ್ದಿದ್ರೆ ಬಾಲ್ಕನಿಗಳಲ್ಲಿ ನಿಮ್ಮ ಮನೆ ಮೇಲೆ ಕೂಡ ಆ ಕಾಂಪೌಂಡ್ಗಳ ಮೇಲೆ ಕೂಡ ಬಿಟ್ಬಿಡ್ಬೋದು. ಸ್ನೇಹಿತರೆ, ಏನಿಸ್ತಾರೆ ಅದು ಆರಾಮಾಗಿ ಸಪೋರ್ಟ್ ತೊಗೊಂಡು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಆಮೇಲೆ ನೋಡಿ, ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಗಾರ್ಡನ್ ಮಣ್ಣು 1%, ಆಮೇಲೆ ಗೊಬ್ಬರ 1% ಹಾಕಿ ನೀವು ಪಾಟಿಂಗ್ ಗಿಡ ಇಟ್ಟರೆ ಆರಾಮಾಗಿ ಇದು ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ 2 ತಿಂಗಳಿಗೊಂದು ಸರಿ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಇದು ಇನ್ನೂ ಚೆನ್ನಾಗಿ ಹೂವು ಬಿಡುತ್ತೆ. ಸ್ನೇಹಿತರೆ, ಹಾಗೆ ನಿಮಗೆ ಹೂವು ಸ್ವಲ್ಪ ಜಾಸ್ತಿ ಬಿಡಬೇಕಂದ್ರೆ ಬೋನ್ ಮಿಲ್ಲು ಹಾಕ್ಬೋದು ನೀವು. ಬೋನ್ ಮಿಲ್ಲು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಓಕೆನಾ ಸ್ನೇಹಿತರೆ. ಇದಕ್ಕೆ ನೀರು ಯಾವಾಗಲೂ ಇದ್ದೇ ಇರಬೇಕು. ಸ್ನೇಹಿತರೆ, ನೀರು ನೀವು ದಿನ ಹಾಕ್ತಾನೇ ಇರಬೇಕು. ಓಕೆನಾ ಸ್ನೇಹಿತರೆ. ಇದ್ದರೆ ಹಾಕ್ಬೇಡಿ, ಮಳೆ ಗಿಳೆ ಬಂದರೆ ಹಾಕೋಕ್ಕೆ ಹೋಗಬೇಡಿ, ಇಲ್ದಿದ್ರೆ ನೀವು ಹಾಕ್ತಾನೆ ಇರಿ. ಓಕೆನಾ ಸ್ನೇಹಿತರೆ. ಒಣಗಕ್ಕೆ ಬಿಡಬೇಡಿ, ಡ್ರೈ ಆಗೋಕ್ಕೆ ಬಿಡಬೇಡಿ. ಓಕೆನಾ ಸ್ನೇಹಿತರೆ. ಸ್ನೇಹಿತರೆ, ನೀವು ನರ್ಸರಿಯಿಂದ ತೊಗೊಂಬರುವಾಗ ನೋಡಿ ಈ ಥರ 3 ಇಲ್ದಿದ್ರೆ 2 ಇರೋ ತೊಗೊಳ್ಳಿ. ಸ್ನೇಹಿತರೆ, ನೋಡಿ ಇದರಲ್ಲಿ 3 ಇದೆ. ಸ್ನೇಹಿತರೆ, ಈ ಥರ 3 ಇರೋ ತೊಗೊಂಡ್ರೆ ನೀವು ಬೇರೆ ಕೂಡ ಮಾಡಿ ಇಟ್ಕೊಬೋದು. ಬೇರೆ ಪಾಟಲ್ಲಿ ಒಂದು ಏನಾದರೂ ಆದ್ರೂ ಪ್ರಾಬ್ಲಮ್ಮು, ಇನ್ನೂ ನಿಮ್ಮ ಹತ್ರ ಗಿಡಗಳು ಸೇಫಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಸ್ನೇಹಿತರೆ, ಈ ಪ್ಲ್ಯಾಂಟಲ್ಲಿ ಮೆಡಿಷನ್ ಕೂಡ ಮಾಡ್ತಾರೆ. ಸ್ನೇಹಿತರೆ, ಮೆಡಿಷನ್ಗೆಲ್ಲ ಯೂಸ್ ಮಾಡ್ತಾರೆ ಇದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಾ? ನಿಮ್ಗೆ ಇಷ್ಟ ಆಯಿತಾ? ಈ ಗಿಡ ಇಲ್ಲ ಅಂದರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಯಾವುದಾದ್ರೂ ನರ್ಸರಿಗಳಲ್ಲಿ, ಆದರೆ ಇದು ರೇರು ಸಿಗೋದು. ನೀವು ಯಾವಾಗಲೂ ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಇದ್ದಿದ್ರೆ ಆನ್ಲೈನಲ್ಲೂ ಸಿಗುತ್ತೆ. ಆದರೆ ಆನ್ಲೈನಲ್ಲಿ ಈ ಗಿಡಗಳು ತೊಗೊಬೇಡಿ ಸ್ನೇಹಿತರೆ, ಒಣಗೋಗಿ ಬರುತ್ತೆ. ನಾನು ಆ ಥರನೇ ಆರ್ಡರ್ ಮಾಡಿ ನನ್ನ ಫುಲ್ಲು ಒಣಗೋಗಿ ಬಂತು. ನಂದು ಗಿಡ ಒಂದು ಆರ್ಡರ್ ಮಾಡಿದ್ದೆ ನಾನು, ಹೂವಿನ ಗಿಡ. ಆ ಥರ ನೀವು ನರ್ಸರಿಯಲ್ಲೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ.
ಒಳ್ಳೆ ಬ್ಯೂಟಿಫುಲ್ಲಾದ ಗಿಡ. ಈ ನೋಡಿ ಸ್ನೇಹಿತರೆ, ಈ ಗಿಡ ಆಮೇಲೆ ಮಧುಮಾಲತಿ ಇದೆಲ್ಲ ಮನೆ ಮುಂದ್ಗಡೆ ಅಷ್ಟು ಅಂದವಾಗಿರುತ್ತೆ ಸ್ನೇಹಿತರೆ. ನೋಡೋಕ್ಕೆ ಅಷ್ಟು ಅಂದವಾಗಿರುತ್ತೆ. ನಿಮ್ಮ ಗಾರ್ಡನಲ್ಲಿ ಬಟರ್ಫ್ಲೈ, ಹನಿ ಬೀಸು ಯಾವಾಗಲೂ ಇರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ತರಕಾರಿ ಗಿಡಗಳನ್ನಿಟ್ಟರೆ ಈ ಥರ ಹೂವಿನ ಗಿಡಗಳಿಟ್ಟರೆ ಪಾಲಿನೇಷನ್ ಆಗುತ್ತೆ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಮೇಲೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ವೀಡಿಯೋಸ್ಗಳು ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಹೂವಿನ ಗಿಡ ಹೇಗಿತ್ತು ಅಂತ. ಓಕೆನಾ ಸ್ನೇಹಿತರೆ. ಇದೇ ಥರ ನಿಮಗೆ ಹೊಸ ವೀಡಿಯೋಸ್ಗಳು ನಾನು ಕೊಡ್ತಾನೆ ಇರ್ತೀನಿ. ನೆಕ್ಸ್ಟು ಹೊಸ ಪ್ಲ್ಯಾಂಟ್ನೊಂದಿಗೆ ಭೇಟಿಯಾಗೋಣ. ಓಕೆನಾ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.